ಬೆಳಗ್ಗೆಯಿಂದ KP ರಾಜಣ್ಣವ್ರ ಜೊತೆ ಇದ್ದೀರಾ. ಇಡೀ ತಾಲೂಕಿನ ಮೂಲೆ ಮೂಲೆಯಿಂದ ಬಂದು ಬರ್ತ್ಡೇ ವಿಶ್ ಮಾಡಿದೆ. ಏನು ಅನಿಸುತ್ತೆ ಸರ್ ಯುವಕರನ್ನೆಲ್ಲ ನೋಡಿದ್ರೆ? ಸರ್ ಇವತ್ತು ನೀವೇ ನೋಡಿರ್ಬೋದು, ಇದಕ್ಕೆ ಏನು ಸಾಕ್ಷಿ ಅಂದರೆ ನಮ್ಮ ಸಂಘಟನೆಗೆ, ನಮ್ಮ ಪಕ್ಷಕ್ಕೆ ನೀವು ನೋಡ್ದಂಗೆ ಯುವಕರೇ ಹೆಚ್ಚಿನ ಶಕ್ತಿಯಲ್ಲಿ ಇದ್ರು. ಹೌದೌದು. ಅಲ್ಲ, ಇಡೀ ಮೂಲೆ ಆನೇಕಲ್ ತಾಲೂಕಿಂದ ಅಲ್ಲ, ಬೇರೆ ಬೇರೆ ಕಡೆಯಿಂದ ಬಂದು ವಿಶ್ ಮಾಡಿದ್ದಾರೆ ಸರ್. ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ. ನಮ್ಮ ತಾಲೂಕಲ್ಲಿ ಆಗಿರ್ಬೋದು, ಇಲ್ಲ ಬೇರೆ ರಾಜ್ಯದಲ್ಲಿ ಆಗಿರ್ಬೋದು, ನೆರೆಹೊರೆ ರಾಜ್ಯಗಳಲ್ಲಿ ಎಷ್ಟೋ ಜನ ಅನ್ಕೊತಾ ಇದ್ದಾರೆ ಯುವಕರ ಆಶಾಕಿರಣದಂಥ KP ರಾಜಣ್ಣವರು ಮುಂದಿನ ದಿನಗಳಲ್ಲಿ MLA ಆಗಿರಿ, MLA ಆಗಬೇಕನ್ನೋ ಆಶಯ ನಮ್ಮ ಯುವಕರಲ್ಲಿ ಅತಿ ಹೆಚ್ಚಾಗಿ. ನೀವು ನೋಡಿರ್ಬೋದು, ನಮ್ಮ ದೊಡ್ಡವರು ಹೇಳಿದ್ದಾರೆ ಯುವಕರ ಈ ದೇಶದ ಶಕ್ತಿ ಅಂದಂಗೆ. ಎಲ್ಲ ಯುವಕರು ಇವತ್ತೇನು ನಿಮ್ಮ ತಮಿಳುನಾಡು ರಾಜ್ಯಕ್ಕೆ ನೋಡಿರ್ಬೋದು ಸರ್, ಅಲ್ಲ ಹೆಚ್ಚಿನ ಯೂತ್ಸು 90% ಇವತ್ತು ನಮ್ಮ TVK ಪಕ್ಷನಾಗಿರ್ಬೋದು ಪಕ್ಷಾಂತರಿತವಾಗಿ, ಜಾತ್ಯತೀತವಾಗಿ ಎಲೆಕ್ಟೆಡ್ ಮಾಡಿದ್ದಾರೆ. ಆ ವಿಚಾರದಿಂದ ಏನು ಹೇಳ್ತಾ ಇದ್ರಿ, ಯುವಕರು ಈ ಬಾರಿ ನಮ್ಮ KP ರಾಜಣ್ಣವ್ರನ್ನ MLA ಆಗಿ ನೋಡಬೇಕು ಅಂತಿದ್ದಾರೆ ಸರ್. ಸರಿ, KP ರಾಜಣ್ಣವರು ಈ ಕೊಡಗು ಕಡೆ ಬೇರೆ ಬೇರೆ ಕಡೆ ಆಡಿಗಳಿಗೆ ಹೋಗಿ ಒಂದು ತುಂಬ ಜನ ಮಕ್ಕಳಿಗೆ ಮತ್ತು ಒಂದಷ್ಟು ಜನಕ್ಕೆ ಬೆಡ್ಶೀಟ್ ಕೊಡೋದು, ಬುಕ್ಸ್ ಕೊಡೋದು ಎಲ್ಲ ಮಾಡ್ತಿದ್ದಾರೆ. ನೀವು ಅದರಲ್ಲಿ ಏನಾದರೂ ಭಾಗಿಯಾಗಿದ್ದೀರಿ ಸರ್? ಈಗ ನಾವು ಅವ್ರ ಜೊತೆ ಸದಾ ಬೆಂಬಲಿಗರಾಗಿ ಒಂದು ಪಿಲ್ಲರ್ಸ್ ಥರ ನಾವು ನಿಂತ್ಕೊಂಡಿರ್ತೀವಿ. ಇವತ್ತು ನಮ್ಮ KP ರಾಜಣ್ಣವ್ರಿಗೆ ಏನು ತೋರಿಸ್ಕೊಬೇಕು ಅಂದ್ಕೊಂಡಿದ್ದರೆ ನಮ್ಮ ತಾಲೂಕಲ್ಲೇ ತೋರಿಸ್ಕೊಂಡು. ಅದೇ ನಾನು ಹೇಳ್ತಾ ಇದ್ದೀನಿ, ಈಗ ಆಡಿಗಳಿಗೆ ಹೋಗಿ ಸುಮಾರು ಸಾವಿರಾರು ಜನ ಬುಕ್ಸ್ಗಳಿಗೂ ಕೊಟ್ಟಿದ್ದಾರೆ, ಅವ್ರಿಗೆ ಫೀಸ್ ಕಟ್ತಾ ಇದ್ದಾರೆ. ಯಾಕೆ ಇದನ್ನು ತೋರಿಸ್ಕೊತಾ ಇಲ್ಲ ಅನ್ನೋದು? ತೋರಿಸ್ಕೊತಾ ಇಲ್ಲ ಅಂದರೆ ಈಗ ಸರ್ ತೋರಿಸ್ಕೊಬೇಕಂದ್ರೆ ನಾವು ಏನು ಬೇಕಾದ್ರೂ ತೋರಿಸ್ಕೊಬೋದು ಸರ್. ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನೀನು ಒಂದು ನಾಯಿ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು, ಒಂದು ಬೀದಿ ನಾಯಿಗೆ ರಸ್ತೆ ಅಪಘಾತದಲ್ಲಿ ಸ್ವಲ್ಪ ಕಾಲ್ ಡ್ಯಾಮೇಜ್ ಆಗಿತ್ತು. ಸುಮಾರು ಇವತ್ತೊಂದು ಮನುಷ್ಯನಿಗೆ ಅಡ್ಮಿಟ್ ಮಾಡಿದ್ರೆ ನೀವು ನೋಡಿರ್ಬೋದು ಒಂದು 10,000-5,000. ಆ ನಾಯಿಗೆ 45,000 ರೂಪಾಯಿ ಖರ್ಚು ಮಾಡಿದ್ವಿ. ನೀವು ನೋಡಿರ್ಬೋದು ಮೊನ್ನೆ ಇದರಲ್ಲಿ ನಮ್ಮ ಪವರ್ ಟಿವಿಯಲ್ಲಿ ಕರ್ನಾಟಕ ಕಣ್ಮಣಿ ಅಂತ ಪ್ರಶಸ್ತಿ ಕೊಟ್ಟರು. ಅದು ಸುಮ್ಮನೆ ಕೊಟ್ಟಿಲ್ಲ ಅಣ್ಣನಿಗೆ. ಈ ಥರ ಸದಾ ಸೇವೆಯಲ್ಲಿ ಇರೋದು ಮೂಕ ಪ್ರಾಣಿ ಸೇವೆ ಆಗಿರ್ಬೋದು, ಬುಡಕಟ್ಟು ಜನಾಂಗ. ಈಗ ನಮಗಾದ್ರೂ ಒಂದು 3 ಹೊತ್ತು ಊಟ ಸಿಗುತ್ತೆ ಸರ್, ಬುಡಕಟ್ಟು ಜನಾಂಗಕ್ಕೆ ಸಿಗುತ್ತಾ ಸರ್? ಅದ್ ಕಡೆ ಈಗ ನೀವು ನೋಡಿರ್ಬೋದು ಇವತ್ತು. ಸರ್ ಎಲ್ಲೆಲ್ಲಿ ಹೋಗಿದ್ದಾರೆ ಅಂದರೆ, ಈಗ ಆಡಿಗಳಂದ್ರಲ್ಲ, ಎಲ್ಲೆಲ್ಲಿ ಹೋಗಿದ್ದಾರೆ ಸರ್? ನಮ್ಮ ಕರ್ನಾಟಕದ ಅಂಚಿನ ಭಾಗಗಳಲ್ಲಿ ಏನು ನಮ್ಮ ಯಾರು ನೇರ ಸಂಪರ್ಕ ಮಾಡಿದಿರೋಂಥ ಇದಾರಲ್ವಾ, ಈಗ ಎಕ್ಸಾಂಪಲ್ MLAಗಳಾಗಿರ್ಬೋದು, MPಗಳಾಗಿರ್ಬೋದು, ಅಲ್ಲಿ ವಿಸಿಟ್ ಮಾಡಿದಿರೋಂಥ ಜಾಗ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಸರ್. ಏನು ಬೇರೆ ಉದ್ದೇಶ ಅಲ್ಲ, ಅಲ್ಲಿನ ಸಂಕಷ್ಟದಲ್ಲಿರೋ ಜನಕ್ಕೆ ನೆರವಾಗಲಿ ಅಂತ. ಇವತ್ತು ನೋಡಿರ್ಬೋದು ಅವ್ರ ಬೆಂಬಲಿಗರಾಗಿ ನಾವು ಈಗ ಆನೇಕಲ್ ಪ್ರತಿನಿತ್ಯ ಮಧ್ಯಾಹ್ನ ಹೊತ್ತು 1:30ಗೆ ನಾವು ಪ್ರತಿನಿತ್ಯ ಉಚಿತ ಊಟ ಆಗ್ತಾ ಇದ್ದೀವಿ. ಒಂದು 200-250 ಜನಕ್ಕೆ ಆನೇಕಲ್ ತಾಲೂಕು ಆಫೀಸ್ ಮುಂಭಾಗದಲ್ಲಿ ನಮ್ಮ ಗುಮ್ಲಾಪುರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಪ್ರತಿನಿತ್ಯ ಕಾರ್ಮಿಕ ವಿಭಾಗದ್ದು, ಬಸ್ ಕಾಯಂಥವರು, ಮುದುಕರು ಮತ್ತು ಅಂಗವಿಕಲಿಕರು ಮತ್ತು ಬೀದಿ ವ್ಯಾಪಾರಿಗಳು ಪ್ರತಿನಿತ್ಯ ಬಂದು ಒಂದು ಸುಮಾರು 250 ಜನ ಪ್ರತಿನಿತ್ಯ ಊಟ ನಡೀತಾ ಇದೆ. ಇವತ್ತು 53 ಜನ ಊಟ ನಡೀತಾ ಇದೆ. ಪ್ರಚಾರನೇ ಆಗ್ತಾ ಇಲ್ಲ ಸರ್. ನಮಗೆ ಪ್ರಚಾರ ಅವಶ್ಯಕತೆ ಇಲ್ಲ. ನೀವು ನೋಡಿರ್ಬೋದು, ಕಾಣದ ಕೈ ಮಾಡುತ್ತಂತಲ್ಲ, ಆ ಥರ ನಮ್ಮ ಗುರುಗಳು ಕಾಣದ ಕೈ ಥರ ನಡೀತಾ ಇದೆ ಸರ್. ನಿಮ್ಮಂಗೆ ಇನ್ನು ಎಷ್ಟು ಜನ ಅವ್ರ ಬೆಂಬಲ? ಸಾವಿರಾರು ಜನ ಬೆಂಬಲಿಗರು ಇದ್ದಾರೆ. ತೋರಿಸ್ಕೊತಾ ಇಲ್ಲ, ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅರ್ಥ ಎಲೆಕ್ಷನ್ ಬಂದಾಗ 100% ಸರ್. ಆಮೇಲೆ ನಾನು ಅವ್ರನ್ನ ಕೇಳೋದು ಮರ್ತಿದ್ದೆ. ಇಡೀ ಆನೇಕಲ್ ತಾಲೂಕಲ್ಲಿ JDS ಒಂದು ರ್ಯಾಲಿ ಮಾಡುತ್ತೆ, ಕಾಂಗ್ರೆಸ್ಗೆ BJPಗೆ ಭಯ ಹುಟ್ಟಿಸುತ್ತೆ. ಹೌದು, ರ್ಯಾಲಿ ನೀವು ಅದರಲ್ಲಿ ಭಾಗವಾಗಿ? ಹೌದೌದು ಸರ್. ಇವತ್ತು ನೋಡಿರ್ಬೋದು ನೀವು, ವರ್ಷದ ತ್ರಿಕೋನ ಸ್ಪರ್ಧೆ ಇತ್ತು. ಹೌದು, ನೀವು ನೋಡಿರ್ಬೋದು. ಎಲ್ಲರೂ ಎಲ್ಲ ಕಾಂಗ್ರೆಸ್ಗೆ BJPಗೆ ಭಯ ಇತ್ತು. JDS ಅವ್ರು ಏನಪ್ಪ ಇಷ್ಟು ಜನ ಸೇರ್ಸವ್ರೆ ಅಂತ. ಹೌದು ಸರ್. ಇವತ್ತು ನೋಡಿರ್ಬೋದು ಸರ್. ಅದಕ್ಕೆ ಒಂದು ಸಾಕ್ಷಿ ಏನಂದ್ರೆ, ಇವತ್ತೇನು ಬರ್ತ್ಡೇ ಅನಾವರಣ ಆಗಿತ್ತಲ್ಲ, ಅದ್ರಲ್ಲಿ 90% ಯುವಕರೇ ಇದ್ರು ಸರ್. ಒಂದು ಹತ್ತತ್ರ ಒಂದು 3,000-4,000 ಜನ ಏನು ಇವತ್ತು ಸೇರಿದ್ರು, ಅದ್ರಲ್ಲಿ ಕನಿಷ್ಠ 90% ಯುವಕರೇ ಇದ್ರು ಸರ್ ಆ ಕಾರ್ಯಕ್ರಮದಲ್ಲಿ. ಹೈಕಮಾಂಡ್ ಏನಾದರೂ ನೀವು ಅಥವಾ ದೇವೇಗೌಡನ, ಕುಮಾರಸ್ವಾಮಿ ಅಥವಾ BJP ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ರೆ ಸರ್? ಈಗ ಅದರ ಮುಖಾಂತರ ಹೈಕಮಾಂಡ್ ಪ್ರಪೋಸಲ್ಸ್ ಹೋಗ್ತಾ ಇದೆ, ನಮ್ಮಂಥವ್ರ ಮುಖಾಂತರ ಜನತೆ ಪ್ರಕಾರವಾಗಿ ಹೋಗ್ತಾ ಇದೆ, ಸುಮಾರು ನಡೀತಾ ಇದೆ. ಇವತ್ತು ನೋಡಿರ್ಬೋದು ನೀವು, ನಮ್ಮ ಕಾಂಗ್ರೆಸ್ ಏನು ಗ್ಯಾರಂಟೀಸ್ ಮಾಡಿದ್ರು, ಅದ್ರಲ್ಲಿ ನೀವು ನೋಡಿದ್ರೆ ಸರ್, ಜನನ ಹಾಳು ಮಾಡೋವಂಥದ್ದು ಹೊರತು ಜನನ ಉದ್ಧಾರ ಆಗೋಂಥದ್ದಿಲ್ಲ. ಎಲ್ಲ ನೀವು ನೋಡಿದ್ರೆ ಎಜುಕೇಷನಲ್ಲಿ ಗ್ಯಾರಂಟೀಸ್ ಕೊಟ್ಟಿರೋದು ನೋಡಿದ್ದೀರಾ. ಹೆಲ್ತಲ್ಲಿ ಇವತ್ತು ನಾವು ಏನೇ ಬಾಳ್ಬೇಕಂದ್ರೂ ನಮ್ಗೆ ಎಜುಕೇಷನ್ ಇರಬೇಕು, ನಂತರ ಆರೋಗ್ಯ ಇರಬೇಕು. ಇವಾಗ ಆರೋಗ್ಯದಲ್ಲಿ ಯಾವುದನ್ನು ಕೊಟ್ಟಿರೋದು ನೋಡಿದ್ರೆ ಸರ್, ಗ್ಯಾರಂಟೀಸಲ್ಲಿ ಗ್ಯಾರಂಟಿ ಏನಿರುತ್ತೆ ಸರ್? ನಾವು ಅತಿ ಹೆಚ್ಚಾಗಿ ನಾವು ವಿದ್ಯಾರ್ಹತೆ, ಆರೋಗ್ಯ, ಶಿಕ್ಷಣ ಕಡೆ ಪ್ರಾಮುಖ್ಯತೆ ಕೊಡ್ತೀವಿ. ಇವತ್ತು ಏನಾದರೂ ನಾವು ಬದುಕಬೇಕಂದ್ರೆ, ಇವತ್ತು ನನಗೆ ಆರೋಗ್ಯ ಇದೆ, ನಾನು ಎಲ್ಲೋದ್ರೂ ಒಂದು ಕೂಲಿ ಮಾಡ್ಕೊಂಡು ತಿನ್ಬೋದು. ಅದೇ ನನಗೆ ಶಿಕ್ಷಣ ಇದೆ ಅಂದರೆ ಒಂದು ಹತ್ರ ಕೆಲಸ ಮಾಡ್ಬೋದು. ಅದೇ ನನಗೆ ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ ಅಂದರೆ 2,000 ರೂಪಾಯಿ ಕೊಟ್ಟು ನೀನು ಕಳ್ಳೆಕಾಯಿ ಬೀಸೋಕ್ಕಾಗುತ್ತೆ ಸರ್. ನಮಗೆ ಆರೋಗ್ಯ, ಶಿಕ್ಷಣ ಭಾರಿ ಪ್ರಾಮುಖ್ಯತೆ ಇದೆ. ನಾವು ಉತ್ತಮವಾಗಿ ಆರೋಗ್ಯ ಮತ್ತು ಶಿಕ್ಷಣ ಕಡೆ ಒತ್ತು ಕೊಡ್ತೀವಿ ಸರ್. ಸರ್, ಈಗ ಇಲ್ಲಿ ನೀವು ನೋಡಿದಂಗೆ ಹುಲಳ್ಳಿ ಶ್ರೀನಿವಾಸ್, ಗುರು, ನಾರಾಯಣ ಸ್ವಾಮಿಯವರು ಮತ್ತು ಶಿವಣ್ಣವರು ಭಾಳ ಸ್ಟ್ರಾಂಗ್. ಯಾರು ಸ್ಟ್ರಾಂಗ್ ಅನ್ನೋದಿಲ್ಲ ಸರ್.
ನೀವೀಗ ನಮ್ಮ ಕೆ ಪಿ ರಾಜಣ್ಣವ್ರಿಗೆ ನೀವು ಟಿಕೆಟ್ ಕೊಟ್ಟಿದ್ದ ಆಯದಲ್ಲಿ ಯುವಕರು ತೋರಿಸ್ತಾರೆ ನಮ್ಮ ತಾಲೂಕಿನ ಶಕ್ತಿ ಏನು. ಇತ್ತೀಚೆಗೆ ಹೇಳ್ಬೇಕಂದ್ರೆ JDS BJP ಹೊರತುಪಡಿಸಿ ಏನು ನಮ್ಮ ಕೆ ಪಿ ರಾಜಣ್ಣ ಅಭಿಮಾನಿ ಬಳಗ ಇದೆಯಲ್ಲ ಅವ್ರು ತೋರಿಸ್ತಾರೆ ಈ ಬಾರಿ ಏನು 2028 ಚುನಾವಣೆ ಏನನ್ನೋದು ಅವ್ರ ಅಭಿಮಾನಿ ಬಳಗ ತೋರಿಸುತ್ತೆ ಸರ್. ಥ್ಯಾಂಕ್ ಯು ಸರ್. ನೀವು ಕೆ ಪಿ ರಾಜಣ್ಣವ್ರಿಗೆ ಸೀಟ್ ಸಿಗಲಿ, NDA ಅಭ್ಯರ್ಥಿಯಾಗಿ ಆನೇಕಲ್ಗೆ ಬರಲಿ, ಹೌದು ಸರ್. ನಾವು ಕೂಡ ಆಶಿಸ್ತೀವಿ ಸರ್. ಥ್ಯಾಂಕ್ ಯು.